ನೀವು ಬೇರೆ ಸ್ಟೇಟ್ದವರಿಗೆ ಯಾಕೆ ಸಪೋರ್ಟ್ ಮಾಡ್ಲತ್ತೀರ ನಂಗೆ ಗೊತ್ತದ. ಮೇ ಇದರ್ ಕ್ಯಾ ಕರ್ ರೇ ತುಮ್ ಅಪ್ಪು ವಾಟ್ ದ ಹೆಲ್ ಮ್ಯಾನ್. ಬೇರೆ ಸ್ಟೇಟ್ದವ್ರು ಬಂದು ಸ್ವಲ್ಪ ಎರಡು ಕನ್ನಡ ಮಾತಾಡ್ರು ಅವ್ರಿಗೆ ಫುಲ್ ಮಾಡ್ಲತ್ತೀನಿ, ಬಟ್ ಯಾರೂ ಸಪೋರ್ಟ್ ಮಾಡಲಾಗ್ಯಾರ. ನಂಗೆ ಭಾಳ ಜನ ಅಂತಾರೆ ಹಿಂದಿದಾಗ ಮಾಡು ನಾವು ಭೀ ಬೈಕಿಂಗ್ ಕಮ್ಯುನಿಟಿಗೆ ಮುಂದುವರ್ಸಮ್ಮಿ, ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಮುಂದುವರ್ಸಮ್ಮಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಪ್ರೀತಿಯ ದೀಪು ವ್ಲಾಗ್ಸ್ನಲ್ಲಿ ಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡಮ್ಮಿ. ನಾಳೆ ಬಿಟ್ಟು ನಾಡ್ದು ಸಂಡೇ ಅದ, ಇವತ್ತು ಶುಕ್ರವಾರ ಅದ. ನಾಡ್ದು ನಂಗೆ ಹಾಲಿಡೇ ಸಿಕ್ಕತ್ತೋ ಇಲ್ಲಂದ್ರೆ ಇಲ್ಲ, ಅದಕ್ಕೆ ಸುಮ್ಮ ಎಮರ್ಜೆನ್ಸಿಗೆ ಅಂತ ಈ ಕಂಟೆಂಟ್ ಶೂಟ್ ಮಾಡ್ಲತ್ತೀನಿ. ಈಗ ಮಳ್ಕೇಡ್ ಹೊಂಟೀನಿ, ಒಂದು ಕೆಲಸ ಅದ. ಓ ಮ್ಯಾನ್, ನಂಗೆ ಇಷ್ಟು ಪೀಸ್ ಫೀಲ್ ಆಗ್ಲಿತ್ತದ, ಏನು ಹೇಳ್ತೀನಿ ಅಂತಾರೆ. ಫುಲ್ಲಿ ಎಲ್ಲ ಗೇರ್ಸ್ ಹಾಕೊಂಡಿನಿ, ಇಷ್ಟು ಮಸ್ತ್ ಬೈಕ್. ಅದ್ರಾಗ ಬ್ಲೂಟೂತ್ ಒಳಗೆ ಹರೇ ಕೃಷ್ಣ ಹರೇ ರಾಮ್ ಸಾಂಗ್ ಹತ್ತದ. ಇಷ್ಟು ಮಸ್ತ್ ಪೀಸ್ ಅನ್ಸ್ಲಿತ್ತದ. ದಿಸ್ ಈಸ್ ದ ಹೋಲ್ ಪಾಯಿಂಟ್ ಗೈಸ್. ಇದ್ರ ಸಲಕ್ಕೆ ಎಷ್ಟು ಮಾಡೋದು ನಮ್ಮ ಕೃಷ್ಣ. ಆ್ಯಂಡ್ ಗೈ, ನರಸಿಂಹ ಪಿಕ್ಚರ್ ಯಾರ್ಯಾರು ನೋಡಿರಿ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಬರ್ರಿ, ಇಷ್ಟು ಭಾರಿ ಅದ ಮೂವಿ. ಈ ಸ್ಪೆಷಲಿ ನೀವು ಹರಿ ಭಕ್ತಿದ್ರು ಅಂದ್ರೆ ನಿಮಗೇನು ಹೇಳೋದೇ ಇರುತ್ತಿಲ್ಲ. ಫುಲ್ ನೀವು ಲಿಟ್ರಲಿ ಅತ್ತೇ ಬಿಡ್ತೀರಿ ನೀವು ಥಿಯೇಟ್ರದಾಗ, ಅಷ್ಟು ಭಾರಿ ಆ ವಿಷ್ಣುಂದು ನಮ್ಮ ಹರಿದು ದರ್ಶನ ಆಗ್ತದ. ಓ ಮ್ಯಾನ್, ದ್ಯಾಟ್ ಈಸ್ ಸೋ ಗ್ರೇಟ್. ಕೃಷ್ಣ ಕೃಷ್ಣ ಹರೇ ಹರೇ. ಆ್ಯಂಡ್ ಯಾರ್ಯಾರು ನಂದು ಹಿಂದಿನ ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರ್ತದೆ, ನಾನು ಟಾಪ್ ರ್ಯಾಕ್ ಮುರಿದ, ಟಾಪ್ ಬಾಕ್ಸ್ ಭೀ ಇಲ್ಲ, ಟಾಪ್ ರ್ಯಾಕ್ ಭೀ ಇಲ್ಲ, ಟೋಟಲ್ ಹಿಂದೆ ಖಾಲಿ ಆಗ್ಯದ. ಗಾಡಿ ವಿಚಿತ್ರನೇ ಕಾಣಿಸ್ಲಿತ್ತದ. ಈ ದಿನ ಏನು ಫುಲ್ ಏನು ಕ್ಲಾಸಿ ಹಿಂಗೆ ಶಾರ್ಪ್ನೆಸ್ ಕಾಣಿಸ್ತಿತ್ತು ಹಿಂದೆ, ಅದು ಹೋಗಿಬಿಟ್ಟದಿ. ಸೂನ್ ಅದಕ್ಕೊಂದು ಏನ್ರಿ ಮಾಡಮ್ಮ ಜುಗಾಡ. ಡ್ರ್ಯಾಗನ್ ಫ್ರೂಟ್ ನಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮಾತಾಡೋದು ಕಾನ್ಫಿಡೆನ್ಸ್ ಬರಲಾಗಿತ್ತು. ಈ ಕಡೆ ಹಿಂಗೆ ರೆಗ್ಯುಲರ್ಲಿ ಮಾಡ್ಲತ್ತೀನಿ, ಒಂದು ಸ್ವಲ್ಪ ಕಾನ್ಫಿಡೆಂಟ್ ಹೊಂಟದ. ಐ ಹೋಪ್ ಬರ್ತಾ ದಿನಗಳ್ದಾಗ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಾನ್ಫಿಡೆಂಟ್ಲಿ ಫ್ರೆಂಡ್ಲಿ ನಿಮ್ಮ ಜೊತೆ ಮಾತಾಡ್ಬೇಕಂತ ನಂಗೆ ಖಾಯಶ್ ಅದ. ಆಗ್ತದೆ, ರೆಗ್ಯುಲರ್ ಇರ್ಬೇಕಾಗ್ತದ ಇದಮಂತ. ಇವನು ಎಸ್ ಐ ಇಷ್ಟು ಹೋಟೆಲ್ಸ್ ಆಗ್ಯಾವಿಲ್ಲಿ, ಏನು ಹೇಳಿ. ಎಸ್ ಐ ಈ ಬಸ್ದವ್ರದ್ರ ಗ್ಯಾರಂಟಿ ಇಲ್ಲ. ಬಸ್ದವ್ರು ಒಂದು ಆಟೋದವ್ರು ಯಾವಾಗ ಹೊಳಸ್ಕೋತಾರ ಪಟ್ಟತ್ತ ಪ್ಯಾಸೆಂಜರ್ಸ್ ಎಲ್ಲ ಹೇಳಕ್ಕೆ ಬರಲ್ಲ. ಅದಕ್ಕೇನಾದ್ರೂ ಹಿಂದೆ ಇರಲ್ಲ, ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಡೋದು ಪಟ್ ಅಂತ. ಏ ಮೇ ಇದರ್ ಕ್ಯಾ ಕರ್ ರೇ ತುಮ್. ನಾ ಯಾವಾಗ ಫುಲ್ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಮಸ್ತ್ ರೆಡಿಯಾಗಿ ಗಾಡಿ ನಡೆಸ್ತೀನಿಲ್ಲ, ಇಷ್ಟು ಭಾರಿ ಸ್ಮೂತ್ ಬಟ್ರ್ ಏನಂತೀರಿ, ಬಟ್ರ್ ಸ್ಮೂತ್ ನಂಗೆ ಅಷ್ಟು ಸ್ಮೂತ್ ಹೊಡ್ತ ಗಾಡಿ. ಇಲ್ಲ ನಾರ್ಮಲ್ ಡೇ ವಿ ಅಪ್ಪು ವಾಟ್ ದ ಹೆಲ್ ಮ್ಯಾನ್. ಕ್ಯಾಮ್ರಾ ಹಚ್ಚಾರಿ, ಇಸ್ ದಟ್ ಕ್ಯಾಮ್ರಾ? ಹೌದಲ್ರಿ. ವಾಟ್ ಕಲ್ಬುರ್ಗಿದ ಕ್ಯಾಮ್ರಾ, ಸ್ಪೀಡ್ ಕ್ಯಾಮ್ರಾ. ಯಪ್ಪೋ ಕೇರ್ಫುಲ್ಲಾಗಿ ನಡೆಸ್ಬೇಕಾಗ್ತದೆ. ಸೀದಾ ಮೆಸೇಜ್ ಬರ್ತದ K32 ಏನದ್ರಿ ನನ್ನ ಗಾಡಿ ನಂಬರ್. ಯುವರ್ ವೆಹಿಕಲ್ K32 HK 5846 ಹ್ಯಾಸ್ ಓವರ್ ಸ್ಪೀಡಿಂಗ್ ಚಲಾನ್ ಅಂತ ಮೆಸೇಜ್ ಬಂತಂದ್ರೆ ಏನು ಮಾಡಲ. ಇದು ರೋಡ್ ಮತ್ತು ನಮ್ಮ ಹುಮ್ನಾಬಾದ್ ರೋಡ್, ನಮ್ಮ ಶಹಾಬಾದ್ ರೋಡ್, ಆಲ್ ಓವರ್ ಗುಲ್ಬರ್ಗಲ್ಲಿಂದ ತೇಸ್ ಎಕ್ಸಿಟ್ ರೋಡ್ ಅವೆಲ್ಲ ಟ್ರಾಫಿಕ್ನಿಂದ ತುಂಬ ಹೋಗ್ಲಿತ್ತಾವ. ಅದ್ರಾಗ ಆಲ್ಮೋಸ್ಟ್ ಇವೆಲ್ಲ ಹೆವಿ ವೆಹಿಕಲ್ಸ್. ಅದ್ರಾಗ ಈ ನಮ್ಮ ಮಹಾಪ್ರಭುಗಳು ಆಟೋದವ್ರು ಸೆಲ್ಯೂಟ್ ಅದಾವ್ರಿ. ಆಟೋ ತೊಗೊಂಡು ಹೈವೇ ಮ್ಯಾಗ ಬರ್ತಾರ್ರಿ, ಅವ್ರಲಿಂತ ಪೂರಾ ಟ್ರಾಫಿಕ್ ಸ್ಲೋ. ಮೊದಲೇ ಹೆವಿ ವೆಹಿಕಲ್ಸ್ಲಿಂತ ಟ್ರಾಫಿಕ್ ಸ್ಲೋ ಆಗ್ತದೆ, ಅದ್ರಾಗ ಈ ಆಟೋದವ್ರಲಿಂದ ಮತ್ತಿಟ್ಟು ಸ್ಲೋ. ಮೊನ್ನೊಂದು ರಿಪೋರ್ಟ್ ಬಂದದ, ಸ್ಪೀಡ್ ಮಾಡೋಕ್ಕಿಂತ ಹೆಚ್ಚಿಗೆ ಯಾರು ಸ್ಲೋ ನಡೆಸ್ತಾರ ಅವ್ರದ್ದು ಹೆಚ್ಚಿಗೆ ಚಾನ್ಸಸ್ ಆಕ್ಸಿಡೆಂಟ್ ಅಂತ. ನಮ್ಗೆ ಗೊತ್ತಿತ್ತದು ಮೊದಲಿಂತೆ. ಯಾಕಂದ್ರೆ ನೀವು ಎಷ್ಟು ಸ್ಲೋ ಆಗ್ತೀರಿ ಅಷ್ಟು ನಿಮ್ಮ ತಲೆ ಕನ್ಫ್ಯೂಷನ್, ಆ್ಯಂಗ್ಸೈಟಿ, ಫಿಯರ್ ಕ್ರಿಯೇಟ್ ಆಗ್ತದೆ. ಯಾಕಡೆ ತೊಗೊಳ್ಳಿ ಈ ಕಡೆ ಹಿಂಗೆ ಪೂರಾ ನರ್ವಸ್ ಆಗಿಬಿಡ್ತೀರಿ ನೀವು. ಸ್ಪೀಡ್ ಇತ್ತಲ್ಲ, ಫೋಕಸ್ ಓನ್ಲಿ ರೋಡ್ ಮ್ಯಾಗ ಇರ್ತದೆ ಸೀದಾ.
ಏನದು ಈ ಕಡೆ ಇಷ್ಟೇ ಇರ್ತದೆ. ಏನು ಟ್ರಕ್ಕರ್ಸ್ ಏನು ಭಾರಿ ಆಗ್ಯಾರ ನಮ್ಮ ಗುಲ್ಬರ್ಗದಾಗ ಟ್ರಕ್ಕರ್ಸ್. ಹಾಂ ಬಸ್ ಒಳಗೆ ಹೋಗು ಈಗ ಎಷ್ಟು ಒಳಗಿನ ಹೊಂಟ ನೋಡ್ರಿ ಅವ. ಎಲ್ಲರೂ ಮಾಫಿ ಆಗ್ಬೇಕಂತಾರೆ. ಹಾಂ ಹಿಂಗಿರ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ. ಅವ ನಂಗೆ ಒಳಗೆ ಹೋಗೋದು ಪಾಸಿಂಗ್ ಹೊಡೆದು ನಾನು ಒಳಗೆ ಹೋದ, ದ್ಯಾಟ್ಸ್ ಇಟ್, ಇಷ್ಟೇ ಅದ. ಅವನು ಖುಷ್ ನಾನು ಖುಷ್, ಆರಾಮ್ಸೆ ಇದಕ್ಕೆ ಓವರ್ಟೇಕ್ ಮಾಡಿ ಹೋಗ್ಬೋದು. ಯಾಕಂದ್ರೆ ನಮ್ಮ ಪರಿ ಪವರ್ ಕಮ್ಮಿಲ್ಲ, 27 PHP. ವಾ ನಮ್ಮ ಹರಿ ದರ್ಶನ ಆಯ್ತು ನೋಡ್ರಿ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಹರಿ ಗೈಡ್ ನಿಂಬಲ್ಲಿ ಯಾರಿಂಬಲ್ರಿ ಒಂದು ಟಿಪ್ಸ್ ಒಂದು ಸೊಲ್ಯೂಷನ್ ಇದ್ರು ಕೊಡ್ರಿ. ಯಾಕಂದ್ರೆ ನಮ್ಮ ಪರಿ ಅವರೇಜೇ ಕೊಡಲ್ಲ ಹೇಳ್ರಿ, ಭಾಳ ಹರ್ಟ್ ಆಗ್ಲಿತ್ತು ನಂಗೆ. ಓಡ್ತಾಳೆ ಭಾರಿ ನೋ ಡೌಟ್. ಅಪ್ಪು ನೀವು ಮತ್ತೆ ನೆದ್ರ ಹಂಗದ ಬೇಡ. ಚಲೋ ಓಡಲ್ಲ ಎವರೇಜ್ ಕೊಡಲಾಗ್ಯದ್ರಿ 26 27 ಸಿಟಿದಾಗ. ಅವಾಗ 32 ಎವರೇಜ್ ಕೊಟ್ಟದ. ಯಾವಾಗ ಅಂದ್ರೆ ನಾ ದಾಂಡೇಲಿಗೆ ಹೋಗಿದ್ದಲ್ಲ ಅವಾಗ ಮಜಾಕ 32. ಯಾಕಂದ್ರೆ ನಮ್ಮ ಕೂಡ ನಮ್ಮ ಆಕರ್ಷಣೆ ಇದ್ದನು ಮಸ್ತ್ ಇಬ್ರು ಚಿಲ್ ಮಾಡ್ಕೋತ ಹೊಂಟಿದ. ಈಗ ಒಬ್ಬರೇ ಇದ್ರೆ ಹೆಂಗೆ, ಹಿಂದೆ ಯಾರು ಇರಲ್ಲ ಮುಂದೆ ಯಾರು ಇರಲ್ಲ, ಜಸ್ಟ್ ಥ್ರಾಟಲ್ ಬಿಚ್ಚದೆ ಏನಂತೀರಿ ಗಾಡಿ ಹೊಂಟದ. ನಾನು ನೋಡಿನಿ ನೋಡ್ರಿ, ನಾ ಅಂದಿಲ್ಲ ರೋಡ್ ಮ್ಯಾಗ ನೀವು ಫುಲ್ ಆ್ಯಕ್ಟಿವ್ ಇರ್ಬೇಕಾಗ್ತದ. 1 ಸೆಕೆಂಡ್, ಬರೀ 1 ಸೆಕೆಂಡ್ ಕಾಫಿ ಅದ. ಓಹೋ ಟ್ರೈನಿಂಗ್ ನಡೆದದ ನೋಡ್ರಿ, ಕಾಣಿಸ್ಲಿತ್ತದ ಪ್ಲೇನ್. ನಮ್ಮ ಗುಲ್ಬರ್ಗದಾಗ ಇದ್ದವ್ರಿಗೆ ಗೊತ್ತಿರ್ತದ, ಮುಂಜಾನೆ ಹಿಡಿದು ಸಂಜೆ ತನಕ ರಾತ್ರಿ ಬೆಳಗನ ಇವು ಸಣ್ಣ ಪ್ಲೇನ್ ಸಾರ್ಕೋತ ಇರ್ತಾವ. ಟ್ರೈನಿಂಗ್ ನಡೆದು ಆಮೇಲೆ ಅವಗೀಕ್ ಅಂದ್ರೆ ಏರ್ಕ್ರಾಫ್ಟ್ ಎಂಥದಿಯಷ್ಟು ಅನ್ಬೋದು, ಇಲ್ಲಾಂದ್ರೆ ಏರ್ಕ್ರಾಫ್ಟ್ ಲವರ್ ಅನ್ಬೋದು, ಏವಿಯೇಷನ್ ಲವರ್ ಅನ್ಬೋದು. ನಂಗೆ ಭಾಳ ಇಂಜಿನಿಯರಿಂಗ್ದಾಗ ಭಾಳ ಇಂಟ್ರೆಸ್ಟ್ ಅದ. ಇದು ಎಲ್ಲ ರಿಸರ್ಚ್ ಮಾಡೋದು ಭಾಳ ಇಷ್ಟ ನಂಗೆ. ಇದು ಹ್ಯಾಂಗೆ ವರ್ಕ್ ಆಗ್ತದ, ಇದು ಹ್ಯಾಂಗೆ ಅದ, ಇದ್ರದ್ದು ಏನು ಕ್ಯಾಪಸಿಟಿ ಅದ. ಐ ಲವ್ ದ್ಯಾಟ್. ರೀಸೆಂಟ್ಲಿ ಏರ್ ಇಂಡಿಯಾದು ಭಾಳ ಟಾರ್ಗೆಟ್ ಆಗ್ಲಿತ್ತವ. ಯಾಕಂದ್ರೆ ಆಲ್ಮೋಸ್ಟ್ ಏರ್ ಇಂಡಿಯಾ ಒಳಗೆ ಬೋಯಿಂಗ್ ಕಂಪ್ನಿದೇ ಪ್ಲೇನ್ಸ್ ಅವ, ಅದಕ್ಕೆ ಅವೆಲ್ಲ ಇಶ್ಯೂಸ್ ಆಗ್ಲಿತ್ತವ. ಬೋಯಿಂಗ್ ಕಂಪ್ನಿ ಭಾಳ ದೊಡ್ಡ ಯೋಗದಾನ ಅದ ಪೂರಾ ಆಲ್ ಓವರ್ ವರ್ಲ್ಡ್ಗೆ. ಬಟ್ ಆದರೂ ಅದಕ್ಕೆ ಕ್ರಿಟಿಸೈಸ್ ಮಾಡ್ಲಿತ್ತಾರ. ಬಟ್ ಏನು ಮಾಡ್ತೀರ, ಅವ್ರ ಕೆಲಸ ಭೀ ಹಂಗೆ ಮಾಡ್ಲಿತ್ತಾರ. ಎಲ್ಲ ಮೇಂಟೆನೆನ್ಸ್ ಎಲ್ಲ ಓಕೆ ಮಾಡಿದ್ರೆ ಇಷ್ಟೆಲ್ಲ ಕ್ರಿಟಿಸೈಸ್ ಆಗ್ತಿದ್ದಿಲ್ಲ. ಬಟ್ ನೋಡ್ರಿ ಏರ್ ಬಸ್ ನೋಡ್ರಿ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಪೂರಾ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಯಾಸೆಂಜರ್ ಪ್ಲೇನ್ ಅಂದ್ರೆ ಇದು ಏರ್ ಬಸ್ದವ್ರದ್ದೇ ಅದ. ಸೀಟಿಂಗ್ ಕ್ಯಾಪಾಸಿಟಿ 600 ಪೀಪಲ್ಸ್. ಕ್ಯಾನ್ ಯು ಇಮ್ಯಾಜಿನ್ 600 ಪೀಪಲ್ಸ್. ನೀವು ಏನಂತಾರಲ್ಲ, ನಿಮ್ಮ ಮನೆಗೆ ಲಗ್ನದ ಇರ್ತದ, 1000 ಮಂದಿಗೆ ಕರ್ಸಿರ್ತೀರಿ, ಅದ್ರಾಗ 600 ಮಂದಿ ಇಮ್ಯಾಜಿನ್ ಮಾಡಿರಿ. ಅಷ್ಟು ಮಂದಿ ಪ್ಲೇನ್ ಒಳಗೆ ಎಟ್ ಎ ಟೈಮ್ ಹಾರ್ಬೋದು. ಅದ್ರ ಪ್ಲೇನಿಂದ ಸ್ವಂತ ವೇಟ್ ಎಷ್ಟು, ಅದಕ್ಕೆ ಫ್ಯೂಲ್ ಎಷ್ಟು ಹತ್ತದ, ಅದ್ರ ಇಂಜನ್ ಎಷ್ಟು ಪವರ್ ಅದ, ಅಷ್ಟು ಮಂದಿಗೆ ಅಷ್ಟು ಗಾಳಿಯಾಗ ಹಾರಿಸ್ಕೊಂಡು ಹೋಗಕ್ಕೆ ಇಮ್ಯಾಜಿನ್ ಮಾಡಿರಿ. ಅವಾಗ ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ಅದು ಒಂದು ಪ್ಲೇನ್ ನೋಡಿ, ತಿರುಪತಿಗೆ ಹೋಗ್ತದೆ ರೆಗ್ಯುಲರ್ಲಿ, ಕಲಬುರ್ಗಿ ಟು ತಿರುಪತಿ ಸ್ಟಾರ್ ಏರ್ ಅಂತದ. ಇಲ್ಲ ನೋಡಿ ಸಣ್ಣ ಪ್ಲೇನ್ ಕಾಣಿಸಲ್ಲ. ಯಾಕಂದ್ರೆ ನಾನು ಇಂದ್ರ ಪ್ಲೇ ಬಿ ಇಲ್ಲ, ಬ್ಯಾಗ್ ಅದ. ಸಾರಿ ಗೈಸ್. ವಾವ್ ಬೈಕರ್ ಅವರು ಯಾರು ನಂಗೆ ನೆನಪು ಬರ್ಲಾಗ್ಯದ. ಸಂಗು ಹಣ ಇದ್ದಿರ್ಬೇಕು ಐ ಥಿಂಕ್. ಗಾಡಿ ಎಕ್ಸ್ಪಲ್ಸ್ ಮತ್ತು ಹೆಜ್ಜೆ ಲೈಟ್ ಹಾಕ್ಯಾರ. ನಾ ಕೊನೆ ಹಿಡ್ದ ನೋಡ ಅಣ್ಣಾಗ ಕಳ್ಸ ವಿಡಿಯೋ. ನಂಗೆ ಕೊನೆ ಹಿಡಿಯಲ್ಲ, ಬಟ್ ನಾ ಅವ್ರಿಗೆ ಕೊನೆ ಹಿಡಿತೀನಿ. ನಂದು ಭಾಳ ದಿನ ಇಲ್ಲಿ ಒಂದು ಮಾತು ಮನಸ್ದಾಗಿತ್ತು, ಅದು ನಂಗೆ ಹೇಳೋಕ್ಕಾಗಿಲ್ಲ. ಬಟ್ ಒಬ್ಬರು ಹೇಳ್ಯಾರ, ನೀನು ಒಂದು ರೀಲ್ ನೋಡಿದ, ಅದ್ರಾಗ ರೀಲ್ದಾಗ ಹೇಳ್ಯಾರ ಏನಂದ್ರೆ, ಬೇರೆ ಸ್ಟೇಟ್ದವ್ರು ಬಂದು ಸ್ವಲ್ಪ ಎರಡು ಕನ್ನಡ ಮಾತಾಡ್ರು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾರಂತ. ಅದು ಟ್ರೂ ಅದ. ಬಟ್ ನಾವು ಕರ್ನಾಟಕದಾಗಿದ್ದೀವಿ, ನಾವು ಕನ್ನಡ ವೀಡಿಯೋ ಮಾಡ್ಲತ್ತೀವ. ನಂಗೆ ಬೈಕಿಂಗ್ ಇಷ್ಟ, ಟ್ರಾವೆಲಿಂಗ್ ಇಷ್ಟ, ನಾ ಎಂಜಾಯ್ ಮಾಡ್ಕೊತ ಎಲ್ಲರಿಗೆ ಎಂಜಾಯ್ ಮಾಡಿಸ್ಬೇಕಂತ ಇದೊಂದು ನನ್ನ ಖಾಯಶ್ ಅದ. ಅದು ಮಾಡ್ಲತ್ತೀನಿ. ಬಟ್ ಯಾರೂ ಸಪೋರ್ಟ್ ಮಾಡಲಾಗ್ಯಾರ. ಮಾಡ್ತಾರೆ, ನಾನು ಸ್ವಲ್ಪ ಕಂಟೆಂಟ್ ರೆಗ್ಯುಲರ್ ಬಿಟ್ಟಂದ್ರೆ ಮಾಡ್ತಾರೆ. ಬಟ್ ಅದೊಂದು ಟ್ರೂ ಇತ್ತು, ನೀನು ರೀಲ್ದಾಗ ನೋಡಿದ, ಅದೇ ನಿಮಗೆ ಹೇಳತ್ತೀನಿ. ನಂಗೆ ಭಾಳ ಜನ ಅಂತಾರೆ ಹಿಂದಿದಾಗ ಮಾಡು ನಾವು ಭೀ ನೋಡ್ತೇವೆ.
ಬಟ್ ಹಿಂದಿದಾಗ ಮಾಡೋದು ದೊಡ್ಡ ಮಾತಿಲ್ಲ, ಯಾಕಂದ್ರೆ ನಾ ಕರ್ನಾಟಕದಾಗೆ ಇದ್ದೀನಿ, ಕನ್ನಡ ನಂಗೆ ಹುಟ್ಟಿಡ್ದು ಕನ್ನಡ ಮಾತಾಡ್ಲತ್ತೀನಿ. ಸೊ ಮತ್ತೆ ಯಾಕೆ ನಾ ಇದು ಕಂಟೆಂಟ್ ಸಲ್ಯಾಕ ಹಿಂದಿ ಮಾತಾಡಿ ಫೇಮ್ ತೊಗೊಂಡು ನಂಗೆ ಅದು ಇಷ್ಟನೇ ಇಲ್ಲಲ್ಲ. ನಂಗೆ ಜಸ್ಟ್ ನನ್ನ ಲೈಫ್ ಎಂಜಾಯ್ ಮಾಡೋದ, ನಿಮಗೂ ಎಂಜಾಯ್ ಮಾಡಿಸೋದ ಅಂತ ಇದೇ ಒಂದು. ನಾವು ಡೈಲಿ ಏನು ಮಾತಾಡ್ತೇವೆ ಅದ್ರಾಗೆ ಪರ್ಫೆಕ್ಟ್ ಇದೆ, ನಾವು ಅದೇ ಮಾಡ್ತೇವೆ ರೀ. ದ್ಯಾಟ್ಸ್ ಇಟ್. ಈ ವಿಡಿಯೋದಾಗ ನಾ ಹೇಳೋದೇನಂದ್ರೆ, ನಿಮ್ಮ ಜನಕ್ಕೆ ಸಪೋರ್ಟ್ ಮಾಡಿರಿ, ಕನ್ನಡ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡಿರಿ. ಹಿಂದಿದಾಗ ಭಾಳ ರೀ ಮನ್ನಾರು ಸಿಗ್ತಾರೆ ನಿಮಗೆ, ಏನು ಹೊಡೆದಿರೋದು ಎಲ್ಲ ಹಿಂದಿದಾಗ ಸಿಗ್ತಾವೆ, ಬಟ್ ಕನ್ನಡದಾಗಿಲ್ಲ. ಐ ಆಮ್ ಪ್ರೌಡ್, ನಾ ಕನ್ನಡದಾಗ ಮೋಟೋ ವ್ಲಾಗಿಂಗ್ ಮಾಡ್ಲತ್ತೀನಂತ. ಸೊ ನಿಮ್ಮ ಸಪೋರ್ಟ್ ಮ್ಯಾಟ್ರ್ ಆಗ್ತದೆ. ನಾ ಏನು ಭಾಳ ದೊಡ್ಡ 25-30 ದಮ ಇಲ್ಲ, ಐ ಆಮ್ ಜಸ್ಟ್ 20 years old. ಇದು ಎಲ್ಲ ನಂದು ಮೆಹನತ್ ಮಾಡಿ ನಾ ಕಷ್ಟಪಟ್ಟು ಎಲ್ಲ ಇದೊಂದು ಕ್ಯಾಶ್ ಇತ್ತು, ಇದೊಂದು ಮಾಡೀನಿ. ಇದು ನೀವು ಇನ್ನೂ ಸಪೋರ್ಟ್ ಮಾಡ್ರೆ ಇನ್ನೂ ಭಾಳ ನಮ್ಮ ಕರ್ನಾಟಕ ಬೈಕಿಂಗ್ ಕಮ್ಯುನಿಟಿಗೆ ಮುಂದುವರ್ಸಮಿ, ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಮುಂದುವರ್ಸಮಿ. ಹಿಂದಿ ಒಳಗೆ ಭಾಳ ಅದೇ ಹೇಳತ್ತೀನಿ, ನಮ್ಮ ಕರ್ನಾಟಕದವ್ರಿಗೆ ಮುಂದೆ ಬೆಳ್ಸಮ್. ನೀವು ಬೇರೆ ಸ್ಟೇಟ್ದವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಲತ್ತೀರ ಅಂತ ನಂಗೆ ಗೊತ್ತದ, ಯಾಕಂದ್ರೆ ಅವ್ರು ಬೇರೆ ಸ್ಟೇಟ್ದವ್ರಾಗಿ ಕನ್ನಡ ಮಾತಾಡ್ಲತ್ತರ ಅಂತ ನಿಮಗೆ ಖುಷಿ ಅದ, ಅದಕ್ಕೆ ಸಪೋರ್ಟ್ ಮಾಡ್ಲತ್ತೀರಿ. ಬಟ್ ಇದರ್ಲಿಂತ ನಮ್ಮ ಕನ್ನಡ ಕ್ರಿಯೇಟ್ ಮಾಡೋರು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ, ಕನ್ನಡ ಮೋಟೋ ವ್ಲಾಗರ್ಸ್ ಅದರ್ಲಿಂತ ಡಿಮೋಟಿವೇಟ್ ಆಗ್ಲಿತ್ತಾರ. ಸೊ ಅದಕ್ಕೆ ಫಸ್ಟ್ ನಮಗೆ ಸಪೋರ್ಟ್ ಮಾಡಿರಿ. ಅವ್ರು ಹಿಂದಿದಾಗ ಮಾಡ್ರೆ ಭಾಳ ಸಪೋರ್ಟ್ ಸಿಗ್ತದೆ, ಹಿಂದಿದಾಗ ಮಾಡೋರು ಭಾಳ ಬಿಗ್ ಆಡಿಯನ್ಸ್ ಅದ. ಬಟ್ ನಮ್ಮ ಕನ್ನಡದಾಗ ಥೋಡಿನೇ ಜನ ಇದ್ದೆವು, ಬಟ್ ಸಾಕು ನಮಗೆ, ನಮ್ಮವ್ರ ಪ್ರೀತಿ ಸಿಕ್ಕರು ಸಾಕದ ನಮಗೆ. ನೋಡ್ರಿ ಜ್ಞಾನ ಕಿ ಬಾತೆ ಬಹುತ್ ಹೋಗೇ, ಸ್ವಲ್ಪ ಜಗ್ಗಮ್ ಭಾಳ ಸ್ಲೋ ನಡೆಸ್ಲಿತ್ತೀನಿ. ಗಾಡಿ ಸ್ಪೀಡ್ ಯಾರು ಭೀ ಹೊಡಿತಾರೆ, ಬಟ್ ಅದಕ್ಕೆ ಕಂಟ್ರೋಲ್ ಮಾಡೋದು ಕಲೀರಿ. ನಾನು 3000 ಕಿಲೋಮೀಟ್ರ್ ಕಂಪ್ಲೀಟ್ ಆಗ್ಲಿತ್ತೀವು. 2999 ಗೈಸ್. ಆಗು ಬರೀ ಮಣ್ಣೆ ಕಾಣಿಸ್ಲಿತ್ತದ. ಆಯಿತು, 3000 ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಗೈಸ್ ಇನ್ ಜಸ್ಟ್ 2 months. ನೈಸ್ ಪರಿ, ನೈಸ್, ಯು ಪರ್ಫಾರ್ಮಿಂಗ್ ವೆಲ್. ಇದು ಮಳಖೇಡ್ ನೋಡ್ರಿ, ಇದು ಮಳಖೇಡ್ ಬಸ್ ಸ್ಟ್ಯಾಂಡ್. ಏನು ಬಸ್ ಹೊಂಟದಲ್ಲ ಅದು ಮಳಖೇಡ್ ಬಸ್ ಸ್ಟ್ಯಾಂಡ್. ಕಿಡ್ಸ್ ಇಂಟ್ರಲ್ ಬಿಟ್ಟಿರ್ಬೇಕು, ಕಂಟೆಂಟ್ ಸಿಕ್ಕತ್ ನೋಡ್ರಿ ನಮಗೆ. ಯಾವ್ರಪ್ಪಿ ಇದೇ ಊರ? ಎಷ್ಟನೇ ಕ್ಲಾಸ್ ಇದೆ? ಹಾಂ, ಮತ್ತು ಇಷ್ಟು ವಿಚಾರ ಮಾಡಿ ಹೇಳತ್ತಲ್ಲೋ, ನೆನಪಿಲ್ಲ ಹಿಂಗೆ. ಏನು ನಿಮ್ಮ ಹೆಸ್ರು? ಹಾಂ, ಮೋಹಿತ್, ವೈಲ್ಡ್ ಲೈಫ್ ಕ್ರಾಸಿಂಗ್. ಗೈಸ್, ನಿಮಗೆ ನಾನು ಕೆಲಸ ಮುಗಿಸಿ ಮತ್ತು ಬ್ಯಾಕ್ ಟು ಕಲಬುರ್ಗಿ ಹೋಗೋ ಟೈಮಿಗೆ ಸಿಗ್ತೀನಿ. ಅಲ್ಲಿ ತನಕ ಸಿ ಯು. ಓಕೆ, ಐ ನೀಡ್ ಟು ಎಂಟ್ರಿ ದ ವೆಹಿಕಲ್. हाँ, घर पे ही रहते, एंट्री वगैरह कुछ ठीक है, थैंक यू. ಹೆಸರು ತಗೊಂಡ್ರೆ ಫುಲ್ ಫ್ರೀ. ಇಲ್ಲೆಲ್ಲ ಲಂಚ್ ಟೈಮ್ ಆಗ್ಯದ, ಹೊರಗೆ ಹೊಂಟ್ರ. ಇಲ್ಲಿ ಮುಂದಿನ ಏನೂ ತೋರಿಸಲ್ಲ ಗಾಯ್ದು ನಿಮ್ಗೆ, ಯಾಕಂದ್ರೆ ಎಲ್ಲ ಅದ ಇಲ್ಲೋ ಎಲ್ಲ ಅನ್ಅಫಿಷಿಯಲ್ ಏರಿಯಾ ಇದ್ದಿರಬೇಕು. ಸೊ ಸಿ ಯು. ಯಪ್ಪ, ಟೈಮ್ 2:40 ಆಗ್ಯದ. ಶಿಸ್ತು ಊಟ ಐತೆ ಅಲ್ಲಿ ನಮ್ಮ ಕಾಕ ಮನ್ಯಾಗ. ಏನು ಡೆವಲಪ್ ಆದ್ರಿ ಪೂರಾ ಒಳಗೆ ಕಾಲನಿ. ಟ್ರೈನ್ ಹೊಂಟದ ನೋಡಿ, ಮಾಲ್ಗಾಡಿ. ಉಪ್ಪು ಇಷ್ಟು ಸೌಕಾಸ ಹೊಂಟದ, ಎಷ್ಟು ಗಂಟೆ ಬೇಕೇನಿದೆ ಹೊಲಕ್ಕೆ. ಓ, ಓನ್ಲಿ 18%. ತಿರುಗಿ ನೋಡ್ತಾರೆ. ಯಾರು ಯಾರಿಗೆ ಮಾತಾಡುತ್ತೇನೆ ಹೋಯ್ತು, ನಾನು ಹೆಲ್ಮೆಟ್ದಾಗ ಅನ್ನಿತಾರ ಅಂಕಲ್. ಸೊ ನಿಂದ್ರ ಯಾವ್ದು ನಿಂತು ತೆಗ್ಯಾಮ. ಈ ಬುಲೆಟ್ದವ್ರು 2 ಧೂಳು ಹರಿಸ್ಕೊತ ಹೋಗ್ಲಿತ್ತಾರ ನೋಡಿ. ಓಹೋ, ನಮ್ರಿ ಆ್ಯಂಗಲ್ ಚೇಂಜ್ ಮಾಡಮಿ, ಭಾರಿ ಮಜಾ ಬರ್ತದೆ. ಆ್ಯಂಗಲ್ ಚೇಂಜ್ ಮಾಡ್ತೀನಿ ಅವಾಗ ನೋಡ್ರಿ. ಈಗ ಮಜಾ ಬರ್ತದೆ ನೋಡ್ರಿ ನಿಮಗೆ, ಫುಲ್ ಹಿಂದಿಂದ ವ್ಯೂ ಸಿಗ್ತದ. ಲೆಟ್ಸ್ ರೈಡ್. ಓಹೋ 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 ಓಹೋ. ಬಟ್ ಇದಕ್ಕೆ ಭೀ ಸ್ಕಿಲ್ಸ್ ಬೇಕಾ? ಸೊ
ಸುಮ್ ನಿಂತರು ಗಾಡಿ ಹೋಗಲ್ಲ, ಪೂರ ಗಾಡಿ ಕಾಲ್ ಮ್ಯಾಗ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ, ಕಾಲು ಬ್ಯಾಂಡ್ ಮಾಡಿ ನಿಂದಿರ್ಬೇಕಾಗ್ತದೆ. ಇದಕ್ಕೂ ಟೆಕ್ನಿಕ್ಸ್ ಅವ. ಪೂರ ಖಡಿ ನಿಂತ್ರಂದ್ರೆ ಪೂರ ನಿಮಗೆ ಎತ್ತ ಬೇಕಾಗ್ತದೆ ಗಾಡಿ. ಅಣ್ಣ ನೋಡ್ರಿ ಯಾಕಡೆ ಹೊಂಟಾನ ಫೋನ್ ನೋಡ್ಕೋತ ಪೂರ ಆ ಸೈಡ್ ಹೋಗ್ಯಾನ. ಈಗ ಕಾಲು ಬ್ಯಾಂಡ್ ಮಾಡ್ರೆ ಗಾಡಿ ಎಷ್ಟು ಭಾರಿ ಮೂಮೆಂಟ್ ಆಗ್ತದೆ. ನಮ್ಮ ಕಾಲು ಬ್ಯಾಂಡ್ ಮಾಡಿದೆಲ್ಲ ನಾವು ಸಸ್ಪೆನ್ಷನ್ ಥರ ವರ್ಕ್ ಆಗ್ತಾವೆ ನಮ್ಮ ಕಾಲುಗಳು. ಯಾವಾಗ ನಿಮಗೆ ಮಜಾ ಹೊಂಟಿರ್ಬೇಕು, ನಂಗೆ ಗೊತ್ತಿಲ್ಲ ಫುಟೇಜ್ ಹೆಂಗೆ ಹೊಂಟದ ಅಂತಿಲ್ಲಿದು, ಬಟ್ ನಾರೇ ಫುಲ್ ಎಂಜಾಯ್ ಮಾಡ್ಲಿತ್ತೀನಿ ನೋಡ್ರಿ. भैया लोग साइड में नहीं, साइड मी, साइड यू इंग्लिश की पूरा नंगा नाच कर दिया.